ಗುಜರಾತ್ನ ವಿವಿಧ ನಗರಗಳನ್ನು ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿ ನಡೆಸಲಾಗ್ತಾ ಇದೆ. ಭುಜ್, ಕಚ್ ಮೇಲೆ ಪಾಕಿಸ್ತಾನ ಡ್ರೋನ್ ದಾಳಿ ಮಾಡಿದೆ. ದಾಳಿ ನಂತರ ಕಚ್ ನಗರದಾದ್ಯಂತ ವಿದ್ಯುತ್ತನ್ನು ಕಡಿತಗೊಳಿಸಲಾಗಿದೆ. ಸಂಪೂರ್ಣ ಬ್ಲಾಕ್ಔಟ್. ಪಾಕಿಸ್ತಾನದ 10 ಡ್ರೋನ್ಗಳನ್ನು ಭಾರತ ಹೊಡೆದು ಉರುಳಿಸಿದೆ. ಕಚ್ನಲ್ಲಿ, ಭುಜ್ನಲ್ಲಿ ಅದರ ದಾಳಿ ಮುಂದುವರೆದಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಅದೆಲ್ಲವನ್ನೂ ಕೂಡ ಭಾರತ ವಿಫಲಗೊಳಿಸಿದೆ. ರಾಜಸ್ಥಾನದಲ್ಲೂ ಕೂಡ 10 ಡ್ರೋನ್ಗಳು ಧ್ವಂಸಗೊಂಡಿವೆ. ಅಮೃತಸರದಲ್ಲಿ 15 ಡ್ರೋನ್ಗಳನ್ನು ಧ್ವಂಸಗೊಳಿಸಲಾಗಿದೆ. ಗುಜರಾತ್ನಲ್ಲಿ 10 ಡ್ರೋನ್ಗಳು ಧ್ವಂಸವಾಗಿವೆ. ಬೇರೆ ಬೇರೆ ಭಾಗದಲ್ಲಿ ಅಂದರೆ ಇದರ ಆರಂಭದ ಇದ್ರದ್ದು ಹೆಂಗಿದೆ ಅಂತಂದ್ರೆ ಇದರ ತಂತ್ರ ಡ್ರೋನ್ಗಳನ್ನೇ ಬಳಸೋದು. ಆ ಡ್ರೋನ್ಗಳೆಲ್ಲವೂ ಕೂಡ ಟರ್ಕಿಯ ಡ್ರೋನ್ಗಳು ಅನ್ನುವಂಥದ್ದು ಸಾಬೀತಾಗಿದೆ. ಇವತ್ತು ಈ ರಕ್ಷಣಾ ಇಲಾಖೆ ಮಾಡಿದಂಥ ಪತ್ರಿಕಾಗೋಷ್ಠಿ, ಆ ಪತ್ರಿಕಾಗೋಷ್ಠಿನಲ್ಲಿ ಎಲ್ಲ ವಿವರಗಳನ್ನು ಕೊಡಲಾಗಿದೆ. 3 ರಾಜ್ಯಗಳ 20 ನಗರಗಳನ್ನು ಟಾರ್ಗೆಟ್ ಮಾಡಲಾಗಿದೆ. 3 ರಾಜ್ಯಗಳ 20 ನಗರಗಳು, ಜಮ್ಮು ಕಾಶ್ಮೀರ, ಪಂಜಾಬ್ ಮತ್ತು ರಾಜಸ್ಥಾನ. ಈ ಕಡೆಗೆ ಗುಜರಾತ್ ಕೂಡ. ಗುಜರಾತಿನ ಹಲವು ನಗರಗಳ ಮೇಲೂ ಕೂಡ ಟಾರ್ಗೆಟ್ ಮಾಡಿ ಡ್ರೋನ್ಗಳನ್ನು ಹಾರಿಸಲಾಗಿದೆ. ಎಲ್ಲ ಡ್ರೋನ್ಗಳನ್ನು ಭಾರತ ಸೇನೆ ವಿಫಲಗೊಳಿಸಿದೆ. ನಾವು ಬಹಳ ದೊಡ್ಡ ಬಾರ್ಡರ್ ಅನ್ನ ಹಂಚಿಕೊಳ್ತೀವಿ. ಸುಮಾರು 3323 ಕಿಲೋಮೀಟರ್ ನಮ್ಮ ಬಾರ್ಡರ್. ಜೊತೆಗೆ ನಾವು ಪಾಕಿಸ್ತಾನದ ಮ್ಯಾಪ್ ಅನ್ನು ಕೂಡ ನಾವು ಗಮನಿಸಿದೀವಿ, ಅದು ಹೇಗಿದೆ ಅಂತ ಅನ್ನೋದನ್ನ. ಕಂಪ್ಲೀಟ್ ನ್ಯಾರೋ ಇದೆ. ಹಾಗಾಗಿ ನಿಜಕ್ಕೂ ಮನಸ್ಸು ಮಾಡಿದ್ರೆ ಬಹಳ ದೊಡ್ಡ ದಾಳಿಗಳಾದ್ರೆ ಪಾಕಿಸ್ತಾನ ಎಷ್ಟು ಹೊತ್ತು ಬೇಡ ನಿರ್ನಾಮ ಆಗೋದಕ್ಕೆ. ಆದರೆ ಭಾರತಕ್ಕೊಂದು ರೀತಿ ನೀತಿ ಇದೆ. ಭಾರತ ಒಂದು ಸದೃಢವಾದಂತಹ ದೇಶ ಆಗಿದೆ. ಈವರೆಗೂ ಕೂಡ ತಾಳ್ಮೆಯಿಂದ ಎಲ್ಲವನ್ನ ಕೂಡ ಸಹಿಸಿಕೊಂಡು ಬಂದಿತ್ತು. ಆದರೆ ಸಹನೆಯ ಕಟ್ಟೆ ಒಡೆದಿದೆ. ಜೊತೆಗೆ ನಮ್ಮ ನೆಲದ ಮೇಲೆ ಒಂದಾದ ಮೇಲೆ ಒಂದು ಡ್ರೋನ್ಗಳ ದಾಳಿಯನ್ನು ಮಾಡ್ತಾ ಇರುವಂತಹ ಪಾಕಿಸ್ತಾನ ಸೇನೆಗೆ ದಿಟ್ಟ ಉತ್ತರವನ್ನು ಕೊಡಲಾಗ್ತಾ ಇದೆ. ಫಿರೋಜ್ಪುರದ ಚಿತ್ರಣ ನೋಡ್ತಾ ಇದ್ದೀವಿ, ಕರ್ತಾರ್ಪುರದ ಚಿತ್ರಣ ನೋಡ್ತಾ ಇದ್ದೀವಿ. ಅಲ್ಲಿ ಫಿರೋಜ್ಪುರದಲ್ಲಂತೂ ನಾವಾಗಲೇ ಗಮನಿಸಿದ್ವಿ, ಅಲ್ಲಿಂದ SSP ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು, ಕೆಲವರಿಗೆ ಗಾಯ ಆಗಿದೆ ಅಂತ ಅನ್ನೋದನ್ನ. ಹಾಗಾಗಿ ಈಗ ದಿಟ್ಟ ಉತ್ತರ ಮುಂದುವರಿತಾ ಇದೆ. 3 ರಾಜ್ಯಗಳು, 20 ನಗರಗಳು, ಅದನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇರೋದು. ಪಾಕ್ನ ಪ್ರತಿಯೊಂದು ಡ್ರೋನ್ ಅಟ್ಯಾಕ್ ಅನ್ನು ಕೂಡ ಈಗಾಗಲೇ ಧ್ವಂಸ ಮಾಡಲಾಗಿದೆ. ಇಡೀ ಬಾರ್ಡರ್ನಾದ್ಯಂತ ಆತಂಕದ ವಾತಾವರಣ ನಿರ್ಮಾಣ ಮಾಡುವಂತಹ ಪ್ರಯತ್ನ ಪಾಕಿಸ್ತಾನ ಮುಂದಾಗ್ತಾ ಇದೆ. ಭಾರಿ ಸ್ಫೋಟದ ಸದ್ದು ಕೇಳ್ತಾ ಇದೆ ಸಾಂಬಾದಲ್ಲಿ ಭಾರಿ ಸ್ಫೋಟದ ಸದ್ದು. ಈಗಾಗಲೇ ಸಾಂಬಾದಿಂದ ಸುರಕ್ಷಿತ ಸ್ಥಳಕ್ಕೆ ಜನರನ್ನ ಕಳಿಸಲಾಗಿದೆ ಅನ್ನುವಂಥ ಮಾಹಿತಿಗಳು ಬೆಳಗಿನಿಂದ ಬರ್ತಾ ಇತ್ತು. ಜೊತೆಗೆ ಸಾಂಬಾದ ಜನ ಕೂಡ ಹೆದರ್ತಾ ಇಲ್ಲ ಯಾವ ದಾಳಿಗೂ, ಯಾಕಂದ್ರೆ ನಮ್ಮ ಸೇನೆ ನಮ್ಮ ಜೊತೆ ಇದೆ ಅನ್ನುವಂತಹ ಅಭಯ. ಪ್ರತಿಮಾ, ನನಗೆ ಅನಿಸ್ತಾ ಇದೆ ಆ ರೀತಿ ಈ ಬೆಳಕು ವೇಗವಾಗಿ ಬರುತ್ತೆ ಅಂತಂದ್ರೆ ನಾವು 2 ರೀತಿ ಅದನ್ನು ಬಹುಶಃ ವಿಶ್ಲೇಷಣೆ ಮಾಡಬಹುದು. ಒಂದೇನು ಅಂದರೆ ಆ ಕಡೆಯಿಂದ ಬಂದಿರಬಹುದು ಅಥವಾ ಈ ಕಡೆಯಿಂದ ಹೋಗಿರ್ಬೋದು ಅಂತ. ಯಾಕಂದರೆ ಅಮೃತಸರದ ಮೇಲೆ ಈ ರೀತಿ ದಾಳಿಗಳಾದಂಥ ಸಂದರ್ಭದಲ್ಲಿ, ಡ್ರೋನ್ ಮುಖಾಂತರ ದಾಳಿ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಭಾರತ ಸುಮ್ಮನಿರಲಿಕ್ಕೆ ಸಾಧ್ಯವೇ ಇಲ್ಲ. ನನಗನ್ನಿಸ್ತಾ ಇದೆ ಬಹುಶಃ ಭಾರತದ ಕಡೆಯಿಂದಲೂ ಕೂಡ ಕ್ಷಿಪಣಿಗಳು ಹೋಗಿವೆ ಅಂತ. ಸೊ ಅದು ಆ ಕಡೆಯಿಂದ ಬರೋದಾದ್ರೂ ಆಗಿರ್ಬೋದು ಅಥವಾ ಈ ಕಡೆಯಿಂದ ಹೋಗೋದಾದ್ರೂ ಆಗಿರ್ಬೋದು ಅಂತ ಅನಿಸ್ತಾ ಇದೆ ಆ ದೃಶ್ಯಾವಳಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ. ನಿಜ ನಿಜ. ಈಗ ಈ ಎಲ್ಲ ದೃಶ್ಯ ಆಗ್ತಾ ಇರುವಂತಹ ಘಟನೆ ನೋಡ್ತಾ ಇದ್ರೆ ಈ ಎಸ್ಕಲೇಷನ್ ಲ್ಯಾಡರ್ ಹೇಗೆ ಹೋಗುತ್ತೆ ಅಂತ. ಯಾಕಂದ್ರೆ ರಾಜತಾಂತ್ರಿಕವಾಗಿ ವಾರನ್ನ ಮಾಡ್ಲಾಗ್ತಾ ಇತ್ತು ಮುಂಚೆ.